ಬ್ಯೂಟಿಫುಲ್. ಬ್ಯೂಟಿಫುಲ್. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಲತಾ? ನಿನ್ ಬಿಟ್ಟು ಒಂದ್ ನಿಮಿಷ ಕೂಡ ಇರೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಎಷ್ಟು ದಿನ ಅಂತ ನಾವು ಈ ಕದ್ದು ಮುಚ್ಚಿ ಲವ್ ಮಾಡೋದು ಹೇಳು? ನೀನ್ ಯಾಕೆ ನಿನ್ ಡ್ಯಾಡಿ ಹತ್ರ ನಮ್ ವಿಷಯ ಹೇಳ್ಬಾರ್ದು? ವಿಜಿ, ನಮ್ಮ ಅಪ್ಪನ ಹತ್ರ ಮಾತಾಡಕ್ಕೆ ನಂಗೆ ಧೈರ್ಯ ಇಲ್ಲ. ನೀನೇ ಯಾಕೆ ನಮ್ಮ ಅಪ್ಪನ ಹತ್ರ ಮಾತಾಡ್ಬಾರ್ದು? ಏನ್ ಲತಾ, ನಿಮ್ ಡ್ಯಾಡಿ ನಮ್ ಡ್ಯಾಡಿ ಅಂತ ಅನ್ಕೊಂಡು ಕೊನೆಗೆ ನಮ್ಮ ಮನೇಲಿ ನನಗೆ ಬೇರೆ ಸಂಬಂಧ ಹುಡುಕಿದ್ರೆ ನಾವಿಬ್ರು ಬೇರೆ ಬೇರೆ ಆಗ್ಬೇಕಾಗತ್ತೆ. ಬಿಡ್ತು ಅನ್ನೋ, ಇವತ್ತೇನಾದ್ರೂ ಸರಿ, ನಮ್ಮ ಅಪ್ಪನ ಹತ್ರ ನಾನೇ ಮಾತಾಡ್ತೀನಿ. ನೀನ್ ಮಾತಾಡ್ತಿಲ್ವೋ ಗೊತ್ತಿಲ್ಲ, ನಾನಂತೂ ನಮ್ಮ ಅಮ್ಮಂಗೆ ಎಲ್ಲಾ ವಿಷಯ ಹೇಳಿದೀನಿ. ನಮ್ಮ ಅಪ್ಪಂಗೂ ವಿಷಯ ತಿಳಿಸಿ ಅವರಿಬ್ರು ಆದಷ್ಟು ಬೇಗ ನಿಮ್ ಮನೆಗೆ ಕರ್ಕೊಂಡ್ಬಂದು ಹೆಣ್ಕೆಳ ಶಾಸ್ತ್ರ ಮುಗಿಸಿದ್ರಾಯ್ತಲ್ವಾ? ಅಯ್ಯೋ ವಿಜಿ, ಟೈಮ್ ಆಯ್ತು, ಹೋಗೋಣ ಬಾ. ಅಯ್ಯೋ, ನಿಂದು ಯಾವಾಗ್ಲೂ ಇದ್ದಿದ್ದೆ ಗೋಳು ನೋಡು. ಆದಷ್ಟು ಬೇಗ ನಿಮ್ಮ ಅಪ್ಪನ ಹತ್ರ ಮಾತಾಡು. ನಾನಂತೂ ಇನ್ನೊಂದು 2 ದಿವಸದಲ್ಲಿ ನಮ್ಮ ಅಮ್ಮನ ನಿಮ್ಮ ಮನೆಗೆ ಕಳಿಸ್ತೀನಿ. ಒಂದ್ ವೇಳೆ ನಿಮ್ಮ ಅಪ್ಪ ಈ ಮದುವೆಗೆ ಒಪ್ಪಿಲ್ಲ ಅಂದ್ರೆ ಡೋಂಟ್ ವರಿ, ಅವ್ರನ್ನ ಹೇಗಾದ್ರೂ ಮಾಡಿ ಒಪ್ಸೋಣ. ಓಕೆ? ಏನಮ್ಮ ಲತಾ, ಹೀಗೆ ಕದ್ದು ಮುಚ್ಚಿ ಲವ್ ಮಾಡ್ತಾ ಇದ್ರೆ ಜನ ಏನ್ ತಿಳ್ಕೊತಾರೆ? ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಬೇಗ ಮದುವೆ ಮಾಡ್ಕೋಬಾರ್ದಾ? ನಮ್ಮಪ್ಪನ ಹತ್ರ ಮಾತಾಡಕ್ಕೆ ನಂಗೆ ಧೈರ್ಯ ಇಲ್ಲ. ನೀವೇ ನಮ್ಮ ಅಪ್ಪನ ಹತ್ರ ಮಾತಾಡಿ ಅಂಕಲ್. ನಿಮ್ಮ ಅಪ್ಪನಿಗೆ ಹೇಳಕ್ ಆಗದಿದ್ರು ನಿಮ್ಮ ಅಮ್ಮನಿಗೊಂದು ಮಾತು ಹೇಳ್ತೀನಮ್ಮ. ಥ್ಯಾಂಕ್ಸ್ ಅಂಕಲ್. ಅದಕ್ಕೆ ನಂಗೆ ಅಂಕಲ್ ಕಂಡ್ರೆ ತುಂಬಾ ಇಷ್ಟ. ಏನ್ಲ ತಮ್ಮನವ್ರೆ, ಇಷ್ಟೊತ್ತಾದ್ರೂ ಮನೆ ಬರೋದು ಬೇಡವಾ? ನೀವು ಇನ್ನೂ ಬರ್ಲಿಲ್ಲ ಅಂತ ಮನೇಲೆಲ್ಲ ಗಾಬರಿಯಾಗಿ ಕುಂತವ್ರೆ. ನಾನು ಹುಡುಕಮ್ಮ ಅಂತ ಕಳ್ಸವ್ರೆ. ಬನ್ನಿ ಮನೆಗೆ ಹೋಗವ. ಬರ್ಲಾ ವಿಜಿ, ಬಾಯ್. ಥ್ಯಾಂಕ್ಸ್ ಅಂಕಲ್, ಬಾಯ್. ಬಿರಿಬಿರಿನ ಬಾವ. ಲತಾ ಎಲ್ಲಿ ಕಾಣಿಸ್ತಿಲ್ಲ? ಅವಳೇಲ್ ಬರ್ತಾಳೆ? ಅವಳ ಬಾಯ್ ಫ್ರೆಂಡ್ ವಿಜಿ ಇದ್ರೆ ಅವಳಿಗೆ ಯಾರು ಬೇಡ. ಅವನ್ ಬಿಟ್ಟು ಇವಳಿರಲ್ಲ, ಇವಳು ಬಿಟ್ಟು ಅವನಿರಲ್ಲ. ಅಲ್ಲ ಕಣ್ರೆ, ನಾಳೆ ನಾಡಿದ್ದು ಊರ್ ಹಬ್ಬ ಬೇರೆ ಇದೆ. ಲತಾ ಬೇರೆ ಊರಿಗೆ ಬರಕ್ ಹೇಳಿದಾಳೆ. ಇದೇ ಟೈಮಲ್ಲಿ ಕಾಲೇಜ್ ಟ್ರಿಪ್ ಬೇರೆ ಹಾಕಿದ್ದಾರೆ. ಟ್ರಿಪ್ಗೆ ಹೋಗೋದೋ ಅಥವಾ ಹಬ್ಬಕ್ಕೆ ಹೋಗೋದೋ ತೀರ್ಮಾನ ನೀವೇ ತಗೊಳ್ಳಿ. ಏನ್ರೆ, ಹಬ್ಬ ವರ್ಷಕ್ಕೊಂದ್ಸಲ ಬಂದೇ ಬರುತ್ತೆ. ಆದ್ರೆ ಕಾಲೇಜ್ ಟೂರು ಇದೇ ಲಾಸ್ಟು. ಮುಂದಿನ ಸಲ ಹೋಗೋಣ ಅಂತಂದ್ರು ನಾವೆಲ್ಲ ಎಲ್ಲಿರ್ತೀವೋ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಈ ಸಲ ಕಾಲೇಜ್ ಟೂರ್ ಹೋಗೋಣ. ಆದ್ರೆ ಲತಾ ಮನೇಲಿ ಇರ್ತಾಳಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಲತಾನ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಲತಾ ಬಂದ್ರೆ ಅವಳ ಜೊತೆ ವಿಜಿನೂ ಬರ್ತಾನೆ. ಆಗ ನಾವೆಲ್ಲ ಕಾಲೇಜ್ ಟೂರ್ನ ಎಂಜಾಯ್ ಮಾಡ್ಬೋದು. ಸರಿ ಕಣ್ರಿ, ಲತನ್ ಮನೆಗೆ ಹೋಗೋಣ ನಡೀರಿ. ಗೋವಿಂದ ಗೌಡ್ರೆ, ಗೋವಿಂದ ಗೌಡ್ರೆ. ಓಹೋ, ಬನ್ನಿ ಬನ್ನಿ ಶಾಸ್ತ್ರಿಗಳೇ, ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಏನು ಈ ಸತಿನೂ ಬರೇ ಕೈಲಿ ಬಂದಿದ್ರು ಅಥವಾ ಏನಾದ್ರು ವಿಷಯ? ಏನ್ ಗೌಡ್ರೆ ಹೀಗೆ ಹೇಳ್ತಿದ್ದೀರಾ? ಚಿನ್ನ ತಂದಿದ್ದೀನಿ ಗೌಡ್ರೆ. ರೀ, ಚಿನ್ನ ತಂದ್ರೆ ಸಾಲದು ರೀ, ನಮ್ ಮನೆಗೆ ಅಪರಂಜಿ ತರಬೇಕು. ಏನು ನೀವ್ ಅಂದ್ಕಂಡಂಗೆ ಅಪರಂಜಿನೇ ತಂದಿದ್ದೀನಿ. ಶಾಸ್ತ್ರಿಗಳೇ, ಜಾತಕ ಪಾತಕ ಏನಿದ್ರು ಅವಳ ಕೈಲಿ ಕೊಡಿ, ಹುಡುಗಿಯರ್ ಫೋಟೋ ಏನಿದ್ರು ನನ್ ಕೈಲಿ ಕೊಡಿ. ಫೋಟೋ ನೋಡಿ ಒಪ್ಕೋಬೇಕಾಗಿರೋದು ನಿಮ್ ಮಗ, ನೀವಲ್ಲ. ಅದ್ ನನ್ಗೂ ಗೊತ್ತು. ಅವನ್ಗೆ ಎಂತ ಏನ್ಬೇಕು ಅಂತ ಸೆಲೆಕ್ಷನ್ ಮಾಡೋದು ನನ್ ಡ್ಯೂಟಿ. ನಿಮ್ ಸೆಲೆಕ್ಷನ್ ನಿಮ್ ಮಗ ಒಪ್ಕೋಬೇಕಲ್ಲ. ಯಾಕೆ ಒಪ್ಪಕ್ಕಿಲ್ಲ? ಅಲ್ಲ ಕಣೆ, ನನ್ ಸೆಲೆಕ್ಷನ್ ನೀನು ಹೆಂಗಿದ್ಯಾ? ಸರಿಯಾಗಿ ಹೇಳಿದ್ರಿ ಗೌಡ್ರೆ. ಫೋಟೋಗಳು ತಂದಿನಿ, ತಗೊಳ್ಳಿ. ಗಿರ್ಜಾ, ನಮ್ಮ ರಂಗವನ್ ಮಗಳಿ ತಂಗಿಲ್ವಾ? ಇದ್ರ ಮೂತ್ಕೆ ಚಂದಕ್ಕಿಲ್ಲ. ಇವಳು ಪ್ಯಾಂಟಗಳ ಹುಡುಗಿ ನಮ್ ಮನೆಗ್ ಬದುಕ್ ಮಾಡಾಳ. ನಿಜವಾಗ್ಲೂ ಚೆನ್ನಾಗಿ ಕಡೆ ಇವಳು. ನೀವ್ ಕಟ್ಕೊಳ್ಳಿ, ಹೋಗ್ಬಿಟ್ಟು ಬನ್ನಿ ಶಾಸ್ತ್ರಿಗಳೇ. ಗೌಡ್ರೆ, ನಾನು ಇನ್ ಬರ್ಲಾ? ಗೊತ್ತಾಯ್ತು. ರೇ, ಒಳ್ಳೆ ಹೆಣ್ಣು ತೋರಿಸ್ತೀನಿ ಅಂತ 5-6 ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿದ್ರೆ ಗೊತ್ತಾಯ್ತಾ? ಅಪರಂಜಿ ಅಂತ ಹೆಣ್ಣು ತೋರಿಸಿ ನಮ್ಗೆ ಒಪ್ಪಿಗೆ ಆಗೋರ್ಗು ₹1 ಕೊಡಕ್ಕಿಲ್ಲ. ಆಮೇಲೆ ಬೇಕಾದ್ರೆ ಕೈ ಬೆಚ್ಚಿಗೆ ಬರ್ತೀನಿ, ಓಟ್ ಬನ್ನಿ. ಹೆಂಗೆ? ಹೋಗಮ್ಮ, ಇದೀಗ ಕಾರ್ ಬಂದಿದೆ. ಯಾವಾಗ್ಲೂ ಹುಡುಗಾಟ. ಬಾಯ್ ಕಣೆ. ಹಾಯ್ ವಿಜಿ. ಸಾರಿ ವಿಜಿ, ಲೇಟ್ ಆಯ್ತು. ನಿಂದು ಯಾವಾಗ್ಲೂ ಅದೇ ರಾಗ, ಅದೇ ಹಾಡು. ಏನ್ ವಿಜಿ, ನಿಂಗ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ನಿನ್ನ ಬಿಟ್ಟು ಒಂದ್ ಕ್ಷಣನೂ ಇರಕ್ಕಾಗಲ್ಲ. ಅದೇನ್ ಮೋಡಿ ಮಾಡಿದ್ಯೋ ನನಗ್ ಗೊತ್ತಿಲ್ಲ. ವಿಜಿ, ಐ ಲವ್ ಯು ವಿಜಿ. ನಾನು ಅಷ್ಟೇ ಲತಾ, ನೀನೇನ್ ಮೋಡಿ ಮಾಡಿದ್ಯಾ ನನಗೂ ಗೊತ್ತಿಲ್ಲ. ದೇರ್ ಇಸ್ ನೋ ಲಾಜಿಕ್, ಇಟ್ಸ್ ಓನ್ಲಿ ಮ್ಯಾಜಿಕ್. ಜೀವನ್ ಪರ್ಯಂತ ನಿನ್ ಜೊತೆನೇ ಇರ್ಬೇಕು ಅಂತ ಆಸೆ. ಕನ್ಸಲ್ಲೂ ಮನ್ಸಲ್ಲೂ ನೀನೇ ತುಂಬಿದ್ಯಾ. ಕನಸ್ನಲ್ಲಿ ಬಂದ್ ಏನ್ ಮಾಡಿದೆ ನಾನು? ಏನ್ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ಗೇನ್ ಗೊತ್ತು? ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ಅಂದ್ರೆ ಅರ್ಥ ಆಯ್ತು ಬಿಡು. ಬಿ ಪ್ರಾಕ್ಟಿಕಲ್ ಅಂತ ಹೇಳ್ತಾ ಇದ್ಯಾ? ಅದೆಲ್ಲ ಆಗಲ್ಲ. ಸ್ವಲ್ಪ ಸದ್ರ ಕೊಟ್ರೆ ರಾಯರು ಎಲ್ಲೆಲ್ಲೋ ಹೋಗ್ತೀರಾ. ನಿನ್ ಜೊತೆ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ನನ್ನ ಆಸೆ. ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ಯಾರು ನೋಡಿದ್ರೆ ನನಗೇನಂತೆ? ನಾನೇನ್ ಬೇರೆಯವ್ರಿಗೋಸ್ಕರ ಲವ್ ಮಾಡಿದ್ದೆ? ಈ ತರ ಬೋಲ್ಡ್ ಆಗಿ ಮಾತಾಡೋದು ಏನು ಕಮ್ಮಿ ಇಲ್ಲ.
ನಾನು ಯಾವ್ದ್ರಲ್ಲಿ ಕಡಿಮೆ ಇದೀನಿ ಹೇಳು? ನನ್ ರಾಣಿಗೋಸ್ಕರ ಏನ್ ಮಾಡೋಕ್ಕೂ ರೆಡಿ. ಏನಾದ್ರೂ ಮಾಡುವಂತೆ ಮೊದ್ಲು ಮದ್ವೆ ಆಗ್ಲಿ. ಬಾ ಈಗ ಮನೆಗ್ ಟೈಮ್ ಆಯ್ತು. ಏ ಲತಾ, ಇನ್ನು 5 ನಿಮಿಷ ಪ್ಲೀಸ್. ಬಾ ವಿಜಿ. 5 ನಿಮಿಷ ಕೂತ್ಕೊಳ್ಳೆ ಪ್ಲೀಸ್. ಯಾವಾಗ್ಲೂ ಇದ್ದಿದೆ ಬಿಡು. ಗಿರ್ಜಾ, ಈ ಮಾದೇವ್ ಅಂತ ಒಂದ್ ಜೊತೆ ಓರಿ ತಗೊಂಡಿದ್ವಲ್ಲ, ಹ್ಮ್. ಮಹಾನ್ ಮೈಗಳ ಜಾತಿವು. ಇದು ಅಮೃತ್ ಮಹಲ್ ಜಾತಿ ಅಂತ ಹೇಳಿ ನಮಗೆ ಮೋಸ ಮಾಡ್ಬಿಟ್ಟ ಅವೇಗ್ ನನ್ ಮಗ. ಅಯ್ಯೋ ಅವನ್ ತರನೇ ಅದೂನು. ಏನ್ಲ ಏನ್ ಮಾಡ್ತಿದೆ? ಅಪ್ಪರೇ ತೆನೆ ಎಲ್ಲ ನೆಲ ಕಚ್ಚದೆ, ಅದನ್ನೇತ್ ಗುಜ್ಜ ಕಟ್ಲಾ? ಅಪ್ಪರೇ ಮನೇಲಿ ಬೋ ತೊಂದ್ರೆ ಆಗ್ಬಿಡದೆ, ನನ್ಗೊಂದ್ 2,000 ರೂಪಾಯಿ ಸಾಲ ಕೊಟ್ಬಿಡಿ. ಮುಂದಕ್ಕೆ ನನ್ನ ಸಂಬಳದಲ್ಲಿ ಮುರ್ಕವ್ರಿ ಅಂತೆ. ಸಂದಾಗ ಹೇಳ್ದೆ, ಹಳೆ ಸಾಲಲ್ಲಿ ಬೆಡ್ದಂಗ್ ಕೂತದೆ, ಮತ್ತೆ ಸಾಲ ಕುಡಿತ ಕೇಳ್ತಿದ್ಯಲ್ಲ, ನಿನ್ಗೇನಾದ್ರು ಬುದ್ಧಿದ್ದದ? ಅದ್ ಹಂಗಲ್ಲ ಅಪ್ಪವ್ರೆ, ಮನೇಲಿ ಹೆಂಗ್ಸ್ರು ತುಂಬಾ ವೀಕ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಬಿಟ್ಟವ್ರೆ. ಡಾಕ್ಟರ್ 2,000 ರೂಪಾಯಿ ಕೇಳ್ತವ್ರೆ. ನೀವ್ ಹೆಂಗಾರ ಮಾಡಿ 2,000 ರೂಪಾಯಿ ಕೊಡ್ಲೇಬೇಕು ಅಪ್ಪರೆ, ಇಲ್ಲಂದ್ರೆ ನನ್ನ ಹೆಂಡತಿ ಕೈ ಬಿಟ್ಟು ಹೋಯ್ತಾಳೆ ಅಪ್ಪವ್ರೆ. ಆಯ್ತು ಬಿಡ್ಲಾ, ಯಾಕೆ ಹಿಂಗ್ ಹೇಳ್ತಿದೆ? ನೀನ್ ನನ್ನ ಹತ್ರ 25 ವರ್ಷದಿಂದ ಗೇಯ್ತಾ ಇದ್ಯಾ, ಇದನ್ನೆಲ್ಲ ಎತ್ತಿ ಕಂತೆ ಕಟ್ಬಿಟ್ಟು ಮಂತಕ್ ಬಾ ಕೊಡ್ತೀನಿ. ಆಗ್ಲಿ ಅಪ್ಪವ್ರೆ. ಬಾಳ ಚೆನ್ನಾಗಿ ತಕೊಂಡ್ರಿ. ಯಾಕೆ? ಇದಕ್ಕೆ ನೀವು ತೋಟಕ್ಕೆ ಬರ್ಬೇಡಿ ಅನ್ನೋದು. ಅವ್ನ್ ಕೇಳ್ದ ನೀವ್ ಕೊಟ್ಬಿಡಿ. ಹಿಂಗೆ ಮಾಡ್ತಾ ಇದ್ರೆ ನಮ್ಮನೆ ಗುಡ್ಸ್ಕೊಂಡ ಅಂತ ಆಗೋಯ್ತದೆ. ನೋಡ್ ಗಿರ್ಜಾ, ನಮ್ಮ ಹತ್ರ ಬದುಕ್ ಮಾಡವು ಅಂದ್ರೆ ನಮ್ಮ ಮಕ್ಳಿದ್ದಂಗೆ. ಅವು ಕಷ್ಟ ಸುಖ ನಮ್ಮ ಹತ್ರ ಹೇಳ್ಕಂತಲ್ಲ, ಇನ್ಯಾರ ತಾವ್ ಹೇಳ್ಕಂತವೇಳು? ನಿಮ್ಮ ಹತ್ರ ಹೇಳೋದು ಒಂದೇ, ಆ ಕೋಣನ್ ಮುಂದೆ ಕಿಂದ್ರಿ ಬಾರ್ಸೋದು ಒಂದೇ. ಏ ಯಾವನವನು ತೋಟಕ್ಕೆ ದನ ಬಿಟ್ಟಿರೋನು? ಅದೇ ನೋಡಿ ವಿಷಯ. ಅಟ್ಲ ಕಡೆ ಅವೇಗಿಂತದ್ದು ಅವಳ ಎದುರುಗಡೆ ದುಡ್ಡು ಕೇಳಬಾರ್ದು ಅನ್ನೋದು ಜ್ಞಾನ ಮಾಡುವ ನಿಮ್ಗೆ. ಇನ್ ಯಾವಾಗ ಬುದ್ಧಿ ಕಲ್ತ್ಕೊತಿರೋ? ಮಾತೋದ್ಕನ್ ಬುದ್ಧಿ ಇನ್ಮೇಲೆ ಕೇಳಕ್ಕಿಲ್ಲ. ಏನದು? ಅದು ಏನದು? ನನ್ನ ಮಗಳು ನೆರ್ತವಳೆ ಆರ್ತಿಗೆ ದುಡ್ಡು ಬೇಕಾಯ್ತು ಯಜಮಾನ್ರೆ. ಎಷ್ಟ್ ಬೇಕು? ಒಂದ್ 800 ರೂಪಾಯಿ ಬೇಕಾಗಿತ್ತು. ಬರ್ತೀನಿ ಯಜಮಾನ್ರೆ. ಯಜಮಾನ್ರೆ ನಿಂದೆಲ್ಲ ತೋಟ ಚೆನ್ನಾಗಿ ನೋಡ್ಕೋತೀನಿ ಯಜಮಾನ್ರೆ. ಹೌದೌದು, ಚೆನ್ನಾಗಿ ನೋಡ್ಕೋತಾ ಇದೆಯಾ. ದಿನಕ್ಕೆ 200 ಎಳ್ನೀರು ಕಾಣೆ ಆಗ್ತಿದೆ. ತಗೋ, ಹುಷಾರಾಗಿ ನೋಡ್ಕೋ. ನಿಂದೇನಪ್ಪ? ಯಜಮಾನ್ರೆ ಅಡಿಕೆ ಕುಯ್ಸಿದೀನಿ, ಏನ್ ಮಾಡ್ಲಿ ಯಜಮಾನ್ರೆ? ತಗೊಬಂದ್ ನಮ್ ತಲೆ ಮೇಲೆ ಹಾಕು, ತಗೊಂಡೋಗಿ ಮಂಡಿಗೆ ಹಾಕಯ್ಯ. ಆಯ್ತು ಯಜಮಾನ್ರೆ. ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕಣ್ರಿ. ಅಪ್ಪ ಅಮ್ಮ, ನಾನು ಕಾಲೇಜ್ ಹೋಗಿ ಬರ್ತೀನಿ. ಇದ್ಯಾಕ್ಲ ಹಿಂಗ ಅವಸರ ಬರ್ತಿದೆ? ಕುಂತ್ಕೋ, ಒಸಿ ಮಾತಾಡೋದೈತೆ. ಮಗ, ಹುಡುಗಿನ ಪಟಗಳು ನಿನ್ಗೆ ಅಂತ ಬಂದಿರೋದು. ಯಾರ್ ನೊಪ್ಕೋತಿ ಹೇಳ್ಬಿಡು. ಆ ಹುಡುಗಿನ್ ತಂದು ನಿನ್ಗ್ ಮದ್ವೆ ಮಾಡಿದ್ವಿ ಅಂತ ತಿಳ್ಕೊ. ಅಮ್ಮ, ಮೊದಲು ನಾನು ಕೆಲ್ಸಕ್ಕೆ ಸೇರ್ಕೋಬೇಕು, ಆಮೇಲೆ ಮದುವೆ ವಿಚಾರ. ಹಂಗಂದ್ಬಿಟ್ರೆ ಹೆಂಗೆ? ಮೊದ್ಲು ಫೋಟೋ ನೋಡು. ಏಯ್, ಫೋಟೋ ನೋಡಿ ಮುಂಚೆ ಸೆಲೆಕ್ಷನ್ ಮಾಡೋದ್ ಕಲ್ತ್ಕೋ. ನೀವ್ ಸುಮ್ನೆ ಇರಿ, ಮೊದ್ಲು ಫೋಟೋ ನೋಡ್ಲಿ. ಈ ಹುಡುಗಿ ಇಷ್ಟನಾ? ಯಾ ಚಂದಕ್ಕೆ ತಗೊಂಡ್ಲ? ಅಯ್ಯೋ, ಒಂದ್ ಹುಡುಗನು ಲಕ್ಷಣವಾಗಿಲ್ಲಮ್ಮ. ಹಂಗಂತ ಸುಮ್ನೆ ಕೂತ್ಕೊಳಕ್ ಆಯ್ತದ? ಶಾಸ್ತ್ರಿಗಳ ಕೈತಿದ್ದ ಇಷ್ಟೊಂದು ಫೋಟೋ ತರ್ಸಿದ್ವಿ, ಒಂದ್ ಒಪ್ಕೊಂಡ್ರೆ ಆಯ್ತು. ಏನ್ ಒಪ್ಕೊಳ್ಳೋದಪ್ಪ? ಇದ್ರಲ್ಲಿ ಯಾರಾದ್ರೂ ಒಬ್ರು ಲಕ್ಷಣವಾಗಿದ್ರೆ ತಾನೇ ಒಪ್ಕೊಳ್ಳೋಕೆ. ನೀನೆಂತ ಹುಡುಗಿ ಬೇಕಲ್ಲ ನಿಂಗೆ? ನೀನ್ ಕೆಲ್ಸಕ್ಕೆ ಸೇರ್ಕೊಂಡು ಮದ್ವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಡೋರ್ಗು ಸುಮ್ನೆ ಕೂತ್ಕೊಳಕ್ ಆಯ್ತದ? ಅಲ್ವಾ ಗಿರ್ಜಾ? ಅಲ್ವಾ ಮತ್ತೆ? ಆದಷ್ಟು ಬೇಗ ಒಂದ್ ಹುಡುಗಿ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡ್ಬಿಡು. ಆದ್ರೆ ಹುಡುಗಿ ನೋಡ್ಕೋ ತೊಂದ್ರೆ ಮಾತ್ರ ನೀವು ತಗೋಬೇಡಿ, ಅದನ್ನ ನಾನ್ ನೋಡ್ಕೋತೀನಿ. ಹಾಗಿದ್ರೆ ನಾನು ಕಾಲೇಜ್ ಹೋಗಿ ಬರ್ಲಾ? ಅಯ್ಯೋ, ಏನ್ರಿ ಇದು? ನಿಂತರ ತರಲೆ ಕಣ ಅವರು.